ಕರೆಂಟ್ ಇಲ್ಲ ಏನಾಯಿತು? ಯಾರ್ದು ಹುಷಾರಾಗಿದ್ದಾರಾ? ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರಾ? ಏನು ಹೆಸರು? ಮತ್ತು ಈ ಒಂದು ಮದರ್ ಚೈಲ್ಡ್ ಹಾಸ್ಪಿಟಲ್ ನಾವು ಭೇಟಿ ಕೊಟ್ಟು ಜಿಲ್ಲಾ ಮಟ್ಟದ ಒಂದು ರಿವ್ಯೂ ಮೀಟಿಂಗ್ ನಾವಿವತ್ತು ಮಾಡಿದ್ದೇವೆ. ಇದರಲ್ಲಿ ಬಹುಶಃ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ DSO ಮತ್ತು ತಾಲೂಕು ಲೆವೆಲ್ ಆಫೀಸರ್ಸ್ ಮತ್ತು ಪ್ರೋಗ್ರಾಮ್ ಆಫೀಸರ್ಸ್ ಜೊತೆಯಲ್ಲಿ ಬಹುಶಃ ನಮ್ಮ ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊಲ್ಕಿ ಅವರು ಮತ್ತು ನಮ್ಮ ಎಲ್ಲ ಇಲ್ಲಿಯ ಕರಾವಳಿ ಅಧ್ಯಕ್ಷರಾದ ಕಪ್ಪಲ್ ಅವರು, ಗ್ಯಾರಂಟಿ ಅಧ್ಯಕ್ಷರಾದ ರಮೇಶ್ ಅವರು, ದಿನಕರ್ ಅವರು, ಪ್ರಸಾದ್ ಇವರೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅಶೋಕ್ ಅವರೆಲ್ಲ ಶಾಸಕರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ಮೀಟಿಂಗ್ ಬಗ್ಗೆ. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯ ನೂತನವಾಗಿ ಕಟ್ಟಿರುವಂಥ ಆ ಒಂದು ನಮ್ಮ ಅಜರ್ಕಾಡು 250 ಬೆಡ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಾಗೆ ಇವತ್ತು ಅದಕ್ಕೆ HR ಮಾನವ ಸಂಪನ್ಮೂಲ HR ಮತ್ತು ಎಕ್ವಿಪ್ಮೆಂಟ್ಗೆ ಸುಮಾರು 28 ಕೋಟಿ ರೂಪಾಯಿಗೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ಫೈನಾನ್ಸ್ ಕೂಡ ನಾವು ಮಾತಾಡಿದ್ದೇವೆ. ಎರಡನೇದು, ಈ ಆಸ್ಪತ್ರೆ ಸಮಸ್ಯೆ ಇದೆ, ಇಲ್ಲಿಗ ಪೇಷಂಟ್ ನೋಡೋಕ್ಕೆ ಅಧಿಕಾರಿ ಇದ್ದಾರೆ, ಮಾಡ್ಬೋದು. ಮತ್ತು ಇದು ಅಲ್ಲಿ ಇಲ್ಲಿ ಸಮಸ್ಯೆ ಆದ ಕಾರಣ ಇದಕ್ಕೊಂದು ಹೇಗೆ ಪರಿಹಾರ ಕಾಣುವುದು ನಾವು ಚರ್ಚೆ ಮಾಡಲಿಕ್ಕೆ ನಾವಿವತ್ತು ಸಮಯ ನಿಗದಿಪಡಿಸಿದ್ದೇವೆ. ಅದಕ್ಕಾಗಿ 16ನೇ ತಾರೀಕಿನಂದು ಉಡುಪಿ ಜಿಲ್ಲೆಯ ಆರೋಗ್ಯ ಸಂಬಂಧಪಟ್ಟಾಗೆ ಅದು ಅಜರ್ಕಾಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, MCH ಹಾಸ್ಪಿಟಲ್, ಇನ್ನು ಮತ್ತು ಇಳಿದ ಕೆಲವು ಜಿಲ್ಲೆಯ ಆಸ್ಪತ್ರೆ ಬೈಂದೂರಲ್ಲಿ ಇವತ್ತು ನನಗೊಂದು ತಾಲೂಕು ಆಸ್ಪತ್ರೆ ಮಾಡಬೇಕಂತಲೂ ಕೂಡ ಇಚ್ಛೆ ಇದಕ್ಕೆ ಭಾಳಷ್ಟು ದೂರ ಇದೆ. ಇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳು, ಅದು ನಮ್ಮ ಇಲಾಖೆ ಅಧಿಕಾರಿಗಳು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ನಮ್ಮ ಉಡುಪಿ ಜಿಲ್ಲೆಯ ಮುಖಂಡಗಳ ಸಭೆ ನಾವಲ್ಲಿ ಕರೆದು ಅದಕ್ಕೆ ಒಂದು ಅಂತಿಮವಾದ ಒಂದು ಅವಕಾಶ ಕೊಡ್ತೇವೆ. ಸರ್, ಈಗ ಇಲ್ಲಿ ಸಿಬ್ಬಂದಿ ಕೊರತೆ, ವೈದ್ಯರ ಕೊರತೆ ಮತ್ತು ವೈದ್ಯರ ನಡುವೆ ಭಿನ್ನಾಭಿಪ್ರಾಯ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಆ ಕಡೆ ಅಜರ್ಕಾಡಿ ಶಿಫ್ಟ್ ಮಾಡುವ ನಿಗೂಢಿಗೆ ಪ್ರಸ್ತಾಪ ಆಗಿತ್ತು. ಇದಕ್ಕೆ ಪರಿಹಾರ ಏನು ಸರ್? ಮತ್ತು ಯಾವಾಗ ಆಗೋದು? ವೈದ್ಯರ ಕೊರತೆ ಇಲ್ಲ, ಬೇಕಾದಷ್ಟು ವೈದ್ಯರು ಎಲ್ಲ ಕಡೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿದ್ದಾರೆ, ಜಿಲ್ಲೆ ಆಸ್ಪತ್ರೆ ಇದ್ದಾರೆ, ಈ ಆಸ್ಪತ್ರೆಯಲ್ಲಿ ಕೂಡ ಇದೆ. ಪೇಷಂಟ್ ಕೂಡ ಬಹುತೇಕ 70 to 80% ಪೇಷಂಟ್ ಕೂಡ ಇವತ್ತು ಇದ್ದಾರೆ. ಬಂದವರಿಗೆ ಉತ್ತಮವಾದ ಚಿಕಿತ್ಸೆ ಕೂಡ ಇದೆ. ಅದಲ್ಲದೆ ನಮ್ಮ ಸೈಕಾಟ್ರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ರಸ್ತೆಯಲ್ಲಿದ್ದು ಯಾರಿಗಿಲ್ಲದವರು ಮಾನಸಿಕ ತಿರುಗಾಡ್ತಿದ್ದಾರೆ, ಅವರನ್ನು ತಂದು ಇಲ್ಲಿ ಬಹುಶಃ ಅವರು ಆರೈಕೆ ಮಾಡಿ ಮತ್ತು ಮನೆಗೆ ಎಷ್ಟು 38 ಡಾಕ್ಟರ್ ವಾಸುದೇವರು ಅವರು ಬಹುಶಃ ಇದಾಗಿದ್ದಾರೆ, ಸೈಕಾಟ್ರಿಕ್ ಡಾಕ್ಟರ್. ಅವರು ಎಲ್ಲ ಬಹುಶಃ ಮನೆಗೆ ಮುಟ್ಟಿಸಿದ ಕೆಲಸ ಕೂಡ ಇವತ್ತಾಗಿದೆ. ಇದು ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇಲ್ಲ. ಆದ ಕಾರಣ ಸರ್ಕಾರಿ ಕ್ಷೇತ್ರದಲ್ಲಿರುವಂಥ ಆರೋಗ್ಯ ಆಸ್ಪತ್ರೆ ಮತ್ತು ವ್ಯವಸ್ಥೆಗಳು ಇವತ್ತು ಉಡುಪಿಯಲ್ಲಿ ಅತ್ಯುತ್ತಮವಾಗಿ ಇವತ್ತಿದೆ. ಡಾಕ್ಟರ್ ಕೂಡ ಚೆನ್ನಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದು ನಾವು ಆರೋಗ್ಯ ಇಲಾಖೆ ಸರ್ಕಾರ ಮುಖಾಂತರ ಮಾಡ್ತೇವೆ. ಸರ್, ತಾಯಿ ಮಕ್ಕಳ ಆಸ್ಪತ್ರೆ ಯಾಕಂತ ಹೇಳಿದರೆ ಅಲ್ಲಿಗ ಓಲ್ಡ್ ಆಸ್ಪತ್ರೆ ಇದೆ, ಪಕ್ಕದಲ್ಲಿ ಹೊಸ ಆಸ್ಪತ್ರೆ ಇವತ್ತು ಆಗಿದೆ. ಇವತ್ತು ಹತ್ತಿರದಲ್ಲೇ MCH ಆಸ್ಪತ್ರೆ ಇದ್ದರೆ ಪೇಷಂಟ್ಗಳಿಗೆ, ಇನ್ನಿತರ ವ್ಯವಸ್ಥೆಗಳಿಗೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಎಲ್ಲರಿಗೆ ಮತ್ತು ವೈದ್ಯಕೀಯ ಇದಕ್ಕೆಲ್ಲ ಕೂಡ ಪ್ರಯೋಜನ ಆಗ್ತದೆ. ಆ ಒಂದು ಆಲೋಚನೆ ಇದೆ. ಅದಕ್ಕೆ ಒಟ್ಟಾರೆಯಾಗಿ ಅಲ್ಲಿ ಅದನ್ನು ಹಿಂದಿದ್ದ ಆಸ್ಪತ್ರೆ ಹೊಸದಾಗಿ ಕಟ್ಟುವಾಗ ಹಿಂದಿನ ಆಸ್ಪತ್ರೆಯನ್ನು ಯಾವ ರೀತಿ ಮಾಡ್ಬೋದು, ಇದನ್ನು ಯಾವ ರೀತಿ ತರ್ಬೋದು ಅಂತೇಳಿ ಆಲೋಚನೆ ಮಾಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಕಟ್ಟಡ ದುರಸ್ತಿ ಆಗೋದಿಲ್ಲ, ಅದು ಟೆಕ್ನಿಕಲಿ ತುಂಬ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೇನಾದರೂ ಏನು ರೀಬಿಲ್ಡ್ ಮಾಡೋ ಆ ಥರ ಏನಾದರೂ ಪ್ಲ್ಯಾನ್ ಇದೆ ಸಿಬಿಲ್ ಮಾಡೋದು ಚರ್ಚೆ ಮಾಡಬೇಕು. ನಾವು ಕ್ರೀಡಾ ಕ್ಷೇತ್ರಗಳನ್ನು ಎಲ್ಲರ ಪರವಾಗಿ ನಾನು ವಿಶೇಷ ಅಭಿನಂದಿಸ್ತೇನೆ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಬಹುಶಃ ಅತ್ಯಂತ ಸದುದ್ದೇಶದಿಂದ ಒಂದು ಮಾದರಿ ಆಸ್ಪತ್ರೆ ನಮಗೆ ಅವರು ಕಟ್ಟಿ ಕೊಟ್ಟಿದ್ದಾರೆ. ಕೆಲವು ಕಾರಣಗಳಿಂದ ಆ ಒಂದು ಸಂದರ್ಭದಲ್ಲಿ ಅದು ಸಮರ್ಪಕವಾಗಿ ನಮಗೆ ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿ ಇದೆ. ಯಾಕೆಂತ ಹೇಳಿದರೆ ಎಲ್ಲ ಕೂಡ ಫಾರಿನ್ ಟೆಕ್ನಾಲಜಿ ಇವತ್ತು ಟೆಕ್ನಿಕಲ್ ಇವತ್ತು ಎಕ್ವಿಪ್ಮೆಂಟ್ಗಳು ಅದೊಂದು ರಿಪೇರಿ ರಿಪೇರಿ ಮಾಡಲಿಕ್ಕೆ ನಮ್ಮಲ್ಲಿ ಇಲ್ಲಿ ಜನ ಸಿಕ್ಕುವುದಿಲ್ಲ. ಮತ್ತು ಸೆಂಟ್ರಲೈಸ್ AC ಸೆಂಟ್ರಲೈಸ್ 10 ಪೇಷಂಟ್ 100 ಪೇಷಂಟ್ ಬಂದರೂ ಕೂಡ ಇವತ್ತು ಎಲ್ಲ SN ಆಗಬೇಕು. 10 ಪೇಷಂಟ್ ಬಂದರೂ ಪ್ರತಿಯೊಂದು ಕೂಡ ಇವತ್ತು ಅದರ ವಿಶಿಷ್ಟತೆ ಇರುವಂಥ ಒಂದು ಆಸ್ಪತ್ರೆ ಆಗಿದೆ. ಅದನ್ನು ಮೇಂಟೈನ್ ಸರ್ಕಾರದ ವ್ಯವಸ್ಥೆಯಿಂದ ಮೇಂಟೈನ್ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಎಷ್ಟು ದಿವಸ ಇದಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಒಂದು ಅಂತ್ಯ ಒಂದು ಸಿಸ್ಟಮ್ ಆಗಿ ಒಂದು ಆಲೋಚನೆ ಮಾಡಿಕೊಂಡು
ಒಂದು ಉತ್ತಮ ರೀತಿ ಮಾಡಬೇಕು. ಅದಕ್ಕಾಗಿ ಇದನ್ನು ಯಾವ ರೀತಿ ಬೇರೆ ರೀತಿ ಉಪಯೋಗ ಮಾಡ್ಬೋದು, ಏನು ಮಾಡ್ಬೋದು ಚರ್ಚೆ ಮಾಡ್ತೇವೆ. ಬಹುಶಃ ನಾವು ಇದನ್ನು ಒಂದು ಉತ್ತಮ ರೀತಿಯ ವ್ಯವಸ್ಥೆ ಆರೋಗ್ಯ ಸಹಿತ ಮಾಡ್ತೇವೆ ಎಲ್ಲರಿಗೂ ಕೂಡ. ಅದು ಇಲ್ಲಿ ಆಗಬೇಕಂತಲ್ಲ, ಜನರಿಗೆ ಎಲ್ಲಿಯಾದರೂ ಕೂಡ ಉತ್ತಮವಾದ ವ್ಯವಸ್ಥೆ ಆಗಬೇಕು. ಸರ್, ಈಗ ಇನ್ನೊಂದು ನೀವು ಬ್ಲಡ್ ಕ್ಯಾಂಪ್ ಮಾಡೋದು ಅಂತ ಹೇಳಿದ್ರು ರಾಜ್ಯ ಮತ್ತು ಅದು ಯಾವ ರೀತಿ? ಇವತ್ತು ನಾವು ಬ್ಲಡ್ ಕ್ಯಾಂಪ್ಗೆ ದೊಡ್ಡ ಮಟ್ಟ ಅವೇರ್ನೆಸ್ ಕೊಡಬೇಕಾಗುತ್ತೆ. ಇವತ್ತು ಸಂಘ ಸಂಸ್ಥೆಗಳು ಅವರದೇ ಪ್ರಯತ್ನ ಮುಖಾಂತರ ಆ ಬ್ಲಡ್ ಬ್ಯಾಂಕ್ ಪ್ರಯತ್ನ ಅದರಷ್ಟಕ್ಕೆ ನಡೀತಾ ಇದೆ ಆ ಒಂದು ಇದರಲ್ಲಿ. ಅದಾಗಿ ಅದನ್ನೊಂದು ಎಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಒಂದು ಸಿಸ್ಟಮ್ ಮಾಡಿ ಬ್ಲಡ್ ಕೊಡಲಿಕ್ಕೆ ಆ ದೊಡ್ಡ ಮಟ್ಟ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಒಗ್ಗಟ್ಟಿನಿಂದ ಅದು ನಮ್ಮ ರಾಜ್ಯ ಮಟ್ಟದ ಬ್ಲಡ್ ಬ್ಯಾಂಕ್ ಅಧಿಕಾರಿಗಳು ಹಿಡಿದು ತಾಲೂಕು ಮಟ್ಟದ ಬ್ಲಡ್ ಅಧಿಕಾರಿಗಳು ಒಗ್ಗಟ್ಟಿನಿಂದ ಸಂಘ ಎಲ್ಲರೂ ಕೂಡ ಸೇರಿಸಿಕೊಂಡು ಇಡೀ ರಾಜ್ಯವೇ ಬ್ಲಡ್ಗೆ ಸಂಬಂಧಪಟ್ಟಂತೆ ದೊಡ್ಡ ಜನಜಾಗೃತಿ ಇವತ್ತು ಮುಂದಾಗ್ತದೆ ಎಂಬ ಭಾವನೆಯನ್ನು ತರಲಿಕ್ಕೆ ನಾವು ಒಗ್ಗಟ್ಟಾಗಿ ಆ ಕೆಲಸ ಮಾಡ್ತೇವೆ. ಈಗ ಸರ್, ಮತ್ತೊಂದು ಈ ಡೆಲಿವರಿ ಕೇಸಸ್ ತುಂಬ ನೀವು ಸಭೆಯಲ್ಲಿ ಆಯಿತು ತುಂಬ ಕಡಿಮೆ ಇದೆ ಅಂತ, ಏನಕ್ಕೆ ಸಮಸ್ಯೆ ಅಂತ? ಕಡಿಮೆ ಇಲ್ಲ, ಇಲ್ಲಿ ಸಾಧಾರಣ 100 ಕೇಸಸ್ ಇದೆ. ಅದು ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು. ಯಾಕೆ ಉತ್ತಮವಾದ ಡಾಕ್ಟರ್ಗಳಿದ್ದಾರೆ, ಉತ್ತಮವಾದ ವ್ಯವಸ್ಥೆ ಇದೆ, ಬೇರೆ ಇಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು. ನಾವು ಇಲ್ಲಿ ಯಾರೆಲ್ಲ ಪೇಷಂಟ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ತಮವಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಇದೆ ಇದರಲ್ಲಿ. ಸೊ ಇದು ಭಾಳಷ್ಟು ಜನಸಾಮಾನ್ಯ ಅವ್ರ ಕಿಸೆಯಿಂದ ದುಡ್ಡು ಖರ್ಚು ಮಾಡಿ ಪ್ರೈವೇಟಿಗೆ ಹೋಗ್ತಾರೆ. ಅದು ಯಾಕೆ ಅವ್ರ ಇಚ್ಛೆ, ಹೋಗೋದು ಬಿಡೋದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಇಲ್ಲಿ ಬಂದರೆ ಎಲ್ಲ ಉತ್ತಮವಾದ ವ್ಯವಸ್ಥೆ ಇದೆ, ಅದನ್ನು ನಾವು ಜನರಿಗೆ ತಿಳಿಸಲಿಕ್ಕೆ ಹೇಳಿದ್ದೇವೆ. ಅದು ಜನರ ಇದರ ಪ್ರಯೋಜನ ಪಡೆಯುವ ಜಾಬ್ ಜನರ ಇಚ್ಛೆ ಬಿಟ್ಟಂಥ ವಿಚಾರ. ಈಗ ಆರೋಗ್ಯಕ್ಕೆ ಹೊರತುಪಡಿಸಿ ಇನ್ನೊಂದು ಮಾಜಿ DYSP ಅನುಪಮ್ ಸಿನಿಮಾ ಇವರು ಪ್ರೆಸ್ ಮೀಟ್ ಮಾಡಿದ್ರು.